ಒಕ್ಕಲಿಗರ ಮತಗಳ ಮೇಲೆ DCM DK ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಕಣ್ಣಿಟ್ಟಿದ್ದಾರೆ. ಕಾಂಗ್ರೆಸ್ ಮತ್ತು JDS ಪಕ್ಷಗಳು ಮೊದಲ ಹಂತದ ಚುನಾವಣೆ ಮೇಲೆ ಬಹಳ ಪ್ರಮುಖವಾಗಿ ಕಣ್ಣಿಟ್ಟಿವೆ. ಯಾಕೆಂದರೆ ಎಲ್ಲವೂ ಕೂಡ ಒಕ್ಕಲಿಗ ಸಮುದಾಯದ ಭಾಗದಲ್ಲಿ ನಡೆಯುತ್ತೆ. ಮೊದಲ ಹಂತದ ಚುನಾವಣೆ ಎದುರಿಸುವ 14 ಕ್ಷೇತ್ರಗಳಲ್ಲಿ ಒಕ್ಕಲಿಗರೇ ಮೇನ್ ನಿರ್ಣಾಯಕ. ಉಡುಪಿ ಚಿಕ್ಕಮಗಳೂರು ಇಲ್ಲೂ ಇದ್ದಾರೆ, ಹಾಸನದಲ್ಲಿದ್ದಾರೆ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೆಂಟ್ರಲ್, ಇಲ್ಲಿ ಒಕ್ಕಲಿಗರ ಸಂಖ್ಯೆ ಜಾಸ್ತಿ ಇದೆ. ಆದ್ದರಿಂದ ನಾನೇ ಒಕ್ಕಲಿಗ ನಾಯಕ ಅಂತ ಬಿಂಬಿಸ್ಕೊಳ್ಳೋ ಪ್ರಯತ್ನಗಳಾಗ್ತಾ ಇದೆ. ಇಬ್ಬರು ನಾಯಕರು ಈ ವಿಚಾರವಾಗಿ ಕಿತ್ತಾಡ್ಕೊಳ್ತಾ ಇದ್ದಾರೆ ವೆರಿ ಫಸ್ಟ್ ಟೈಮ್. ಇದರ ಬಗ್ಗೆ ನೋಡಿ, ಫುಲ್ ನಾನೇ ನಾಯಕ ಅನ್ನುವಂಥ ರೀತಿಯಲ್ಲಿ ಪ್ರತಿಪಕ್ಷ ನಾಯಕ ಅಶೋಕ್ ಇದರ ಬಗ್ಗೆ ಒಂದು ಮಾತನಾಡಿದ್ದಾರೆ. ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಲೆಕ್ಕ ಹಾಕೊಳ್ಳಿ, ನಾನು ವಿರೋಧ ಪಕ್ಷದ ನಾಯಕ, ಉಪಮುಖ್ಯಮಂತ್ರಿ, ಅಶ್ವತ್ಥ ನಾರಾಯಣ ಅವರು ಉಪಮುಖ್ಯಮಂತ್ರಿ, ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ, ದೇವೇಗೌಡರು ಈ ದೇಶದ ಪ್ರಧಾನಿ ಮುಖ್ಯಮಂತ್ರಿ. ಕಾಂಗ್ರೆಸ್ಸಲ್ಲಿ ಯಾರಿದ್ದಾರೆ ತೋರಿಸಿ ನೋಡೋಣ, ಯಾರೂ ಇಲ್ಲ. ಈಗ ಹೊಸ್ದಾಗಿ ಮೊನ್ನೆ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅದು ಮೊನ್ನೆ. ನಾನು 10 ವರ್ಷದಿಂದನೇ ಉಪಮುಖ್ಯಮಂತ್ರಿ ಆಗಿದ್ದೀನಿ. ಅಶ್ವತ್ಥ ನಾರಾಯಣ ಅವರು 4 ವರ್ಷದ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರೆಲ್ಲ ಸೀನಿಯರ್ಸ್, ನಾವಿಲ್ಲಿದ್ದೀರಿ, ನಾವು ಸೀನಿಯರ್ಸು, ನೀನು ಜೂನಿಯರ್ ಇನ್ನು. ಈಗ ಉಪಮುಖ್ಯಮಂತ್ರಿ ಆಗಿದ್ದೀರ. ನೀವು ಒಕ್ಕಲಿಗ ಲೀಡರ್ ಅಂತ ಫಸ್ಟು ಕನ್ಫರ್ಮ್ ಯಾರು ಹೇಳಿದವ್ರು? ನೀವು ಕನಕಪುರಕ್ಕೆ ಅಷ್ಟೇ, ನೀವು ಕನಕಪುರ ತಾಲೂಕು ಬಿಟ್ಟರೆ ಆಚೆ ನೀವು ಲೀಡ್ರೇ ಅಲ್ಲ. ನಾನು ನಾಯಕನೇ ಅಲ್ಲ. ನಾನು ನಾಯಕ ಅಂತ ಹೇಳಿದವ್ರು ಯಾರು? ನಾನು ನಾಯಕ ಅಂತ ಹೇಳಿದ್ರ? ನಾನೇನು ನಾಯಕ ಅಲ್ಲ. ಅವ್ರು ನಾಯಕರು, ವಿರೋಧ ಪಕ್ಷದ ನಾಯಕರು, ದೊಡ್ಡ ನಾಯಕರು ಅವರು. ನಾನು ಸಾಮಾನ್ಯ ಒಬ್ಬ ಪ್ರತಿನಿಧಿ ಅಷ್ಟೇ. ನೋಡಿ, ಈ ನಾಯಕರಾಗೋದಿದೆಯಲ್ಲ, ನಾಯಕರಾಗೋದಿಲ್ಲ ಯಾರು ಕೂಡ. ನಾಯಕರನ್ನ ಯಾರು ಹುಟ್ಟು ಹಾಕೋದಿಲ್ಲ, ನಾಯಕರಾಗೋದು ತನ್ನಿಂತಾನೆ ನಾಯಕರಾಗೋದು. ಹಾಗಿದ್ರೆ ಇವರಿಬ್ಬರ ನಡುವೆ HD ಕುಮಾರಸ್ವಾಮಿ ಅವರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಇವರ ಹಿನ್ನೆಲೆ ಏನು ಅಂತ ನೀವು ನೋಡ್ತಾ ಹೋದರೆ, ದೇವೇಗೌಡರ ಕುಟುಂಬದ ಕುಡಿ JDS ವಾರಸುದಾರ ಕುಮಾರಸ್ವಾಮಿ. ಬರೋಬ್ಬರಿ 2 ಬಾರಿ CM ಆಗಿರೋ ಕುಮಾರಸ್ವಾಮಿ 2 ಬಾರಿ CM ಆಗಿದ್ದಾರೆ. ಒಮ್ಮೆ BJP ಬೆಂಬಲದಿಂದ, ಮತ್ತೊಮ್ಮೆ ಕಾಂಗ್ರೆಸ್ ಬೆಂಬಲದಿಂದ ಮುಖ್ಯಮಂತ್ರಿ ಆಗಿದ್ದಾರೆ. 2 ಬಾರಿ ಕೂಡ 5 ವರ್ಷ ಪೂರ್ಣ ಮಾಡಲು ಆಗಲೇ ಇಲ್ಲ ಕುಮಾರಸ್ವಾಮಿಗೆ. ಇನ್ನು ಪ್ರತಿಪಕ್ಷ ನಾಯಕನಾಗಿ ಕೆಲಸ ಮಾಡಿರೋ ಅನುಭವ ಇದೆ ಕುಮಾರಸ್ವಾಮಿಗೆ. ಆದರೂ ಹಳೆ ಮೈಸೂರಲ್ಲಿ HDK ಇದೀಗಲೂ ಕೂಡ ಪ್ರಬಲ ನಾಯಕ. ಒಕ್ಕಲಿಗ ಮತಗಳನ್ನು ಸೆಳೆಯಬಲ್ಲ ಛಾತಿ, ತಾಕತ್ ಅವರಿಗಿದೆ. ಹಾಗಿದ್ರೆ ಯಾರು ನಾಯಕ? ಬನ್ನಿ DK ಶಿವಕುಮಾರ್ ಬಗ್ಗೆ ಹೇಳ್ತೀನಿ. ಎಸ್, ರಾಜಕೀಯದಲ್ಲಿ ಕುಮಾರಸ್ವಾಮಿಗಿಂತ ಸೀನಿಯರ್. 1985ನಲ್ಲಿ ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡ್ತಾರೆ, ಸೋಲ್ತಾರೆ, ಅದು ಬೇರೆ ವಿಚಾರ. ಆದರೆ ಅದೇ ಸಾತನೂರಿನಲ್ಲಿ 1989ನಲ್ಲಿ ಗೆದ್ದು ಮಂತ್ರಿ ಕೂಡ ಆಗ್ತಾರೆ ಬಂಗಾರಪ್ಪ ಕ್ಯಾಬಿನೆಟ್ನಲ್ಲಿ. ಹಲವು ಬಾರಿ ಮಂತ್ರಿ ಆಗಿದ್ದರೂ ಕೂಡ CM ಆಗೋ ಯೋಗ ಇಲ್ಲಿ ತನಕ ಬರಲಿಲ್ಲ. 2023ರಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಅದಕ್ಕಿಂತ ಮೊದಲು ಬೇರೆ ಬೇರೆ ಮಂತ್ರಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರ್ತಾರೆ. ಮುಖ್ಯಮಂತ್ರಿ ಆಗಲಿ ಅಂತಾನೆ ಒಕ್ಕಲಿಗರು ಈ ಬಾರಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದು DK ಶಿವಕುಮಾರ್ಗಾಗಿ. ಆದರೆ ಕಾಂಗ್ರೆಸ್ನ ಅನಿವಾರ್ಯ ಕಾರಣಗಳಿಂದಾಗಿ ಒಕ್ಕಲಿಗರ ಆಸೆ ಈಡೇರಿಸಲಿಲ್ಲ ಕಾಂಗ್ರೆಸ್ ಪಾರ್ಟಿ. ಇವರಿಬ್ಬರ ಹೋರಾಟ ಈಗ ನಾನು ಸೀನಿಯರ್ ಇದನ್ನೇ ಇಟ್ಕೊಂಡು ಅಸಲಿ ಒಕ್ಕಲಿಗ ನಾಯಕ ಯಾರು, DK ಶಿವಕುಮಾರ ಅಥವಾ HD ಕುಮಾರಸ್ವಾಮಿ ಅವರ ಅಂಥೇಳಿ ಬೆಂಗಳೂರಿನಲ್ಲಿ ಒಂದು ಸುತ್ತ ಹಾಕೊಂಡ್ಬಂದೆ ನಾನು. ಜನ ಏನು ಹೇಳ್ತಾರೆ ಬನ್ನಿ ಕೇಳೋಣ. ನಮಸ್ಕಾರ, ನಾನು ಬೆಂಗಳೂರಿನ ನಗರಪೇಟೆಯಲ್ಲಿದ್ದೀನಿ. ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರ ನಡುವೆ ಮುಂದಿನ ಒಕ್ಕಲಿಗ ನಾಯಕ ಯಾರು ಅಂತೇಳಿ ಸ್ಪರ್ಧೆ ಆಗ್ತಾ ಇದೆ. ದೇವೇಗೌಡರ ನಂತರ ನಿಮ್ಮ ಪ್ರಕಾರ ಯಾರು ಒಕ್ಕಲಿಗರಿಗೆ ಬೆಸ್ಟ್ ನಾಯಕ? DK ಶಿವಕುಮಾರ್. ಓಕೆ, ಒಕ್ಕಲಿಗ ನಾಯಕ ನೆಕ್ಸ್ಟ್ ಯಾರಾಗಬೇಕು? DK ಶಿವಕುಮಾರ್ ಆಗಬೇಕಾ, ಕುಮಾರಸ್ವಾಮಿ ಆಗಬೇಕಾ? ಕುಮಾರಸ್ವಾಮಿ. ಒಕ್ಕಲಿಗ ನಾಯಕ ಯಾರು ಅಂತೇಳಿ ಕುಮಾರಸ್ವಾಮಿನ DK ಶಿವಕುಮಾರ್ ಯಾರು ಅರ್ಹರು? ಕುಮಾರಸ್ವಾಮಿ ಅರ್ಹರು. ಒಕ್ಕಲಿಗ ನಾಯಕ ಯಾರಾಗಬೇಕು ನೆಕ್ಸ್ಟ್? DK ಶಿವಕುಮಾರ್. ಓಕೆ, ಒಕ್ಕಲಿಗ ನಾಯಕರಿಗಾಗಿ ಹೋರಾಟ ಆಗ್ತಾ ಇದೆ. ಒಂದು ಕಡೆ DK ಶಿವಕುಮಾರ್, ಒಂದು ಕಡೆ ಕುಮಾರಸ್ವಾಮಿ. ನಿಮ್ಮ ಒಕ್ಕಲಿಗರಲ್ವಾ? ಹೌದು, ಯಾರು ನಾಯಕ? ಇಬ್ರು ಆಗ್ಲೇಬೇಕು ನಮ್ಗೆ. ಒಬ್ರು ಆಗಲ್ಲ, ಇಬ್ರು ಒಕ್ಕಲಿಗರಿಗೆ ಇಬ್ರುನೇ ಬೇಕು ನಮ್ಗೆ. ನೀವು ಒಕ್ಕಲಿಗರ? ನಾವು ಒಕ್ಕಲಿಗ. ಒಕ್ಕಲಿಗ ನಾಯಕಿಯ ಒಗ್ಗಟ್ಟಿನ ಮಾತು ವೆರಿ ಗುಡ್. ಒಬ್ರು ಬೇಕಲ್ಲ, ಇಬ್ರು ಬೇಕು ನಮ್ಗೆ. ಈಗ ಒಕ್ಕಲಿಗರ ನಾಯಕ ನಾನು ಅಂತೇಳಿ DK ಶಿವಕುಮಾರ್, ಒಕ್ಕಲಿಗರ ನಾಯಕ ನಾನು ಅಂತೇಳಿ ಕುಮಾರಸ್ವಾಮಿ. ನಿಮ್ಮ ಪ್ರಕಾರ ಯಾರು ಬೆಸ್ಟ್ ದೇವೇಗೌಡರ ನಂತರ?
ಕುಮಾರಸ್ವಾಮಿ. ಕುಮಾರಸ್ವಾಮಿ ಕುಮಾರಸ್ವಾಮಿ. ಓಕೆ. ಈಗ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ನಡುವೆ ಒಂದು ಹೋರಾಟ ಇದೆ, ಒಕ್ಕಲಿಗ ನಾಯಕ ನಾನು ಅಂತೇಳಿ. ನಿಮ್ಮ ಪ್ರಕಾರ ಅವರಿಬ್ಬರಲ್ಲಿ ಯಾರು ನಾಯಕ? ನಾವು ಕುಮಾರಸ್ವಾಮಿ ಸರ್. ಕುಮಾರಸ್ವಾಮಿ ಆಗಬೇಕು. ಈ ಒಕ್ಕಲಿಗರ ನಾಯಕ ನೆಕ್ಸ್ಟ್ ಯಾರಾಗಬೇಕು ಸರ್? ಕುಮಾರಸ್ವಾಮಿನ ಶಿವಕುಮಾರ? ಕುಮಾರಸ್ವಾಮಿನೇ. ಕುಮಾರಸ್ವಾಮಿ ಆಗಬೇಕು. ಒಕ್ಕಲಿಗರದ್ದು ಗಲಾಟೆ ನಡೀತಿದೆ, ನಾನು ಒಕ್ಕಲಿಗರ ನಾಯಕ ಅಂತ. ಡಿ ಕೆ ಶಿವಕುಮಾರ್ ಆಗಬೇಕಾ, ಕುಮಾರಸ್ವಾಮಿ ಆಗಬೇಕಾ? ಡಿ ಕೆ ಶಿವಕುಮಾರ್ ಸರ್. ಡಿ ಕೆ ಶಿವಕುಮಾರ್ ಆಗಬೇಕು. ಓಕೆ. ಒಕ್ಕಲಿಗ ನಾಯಕ ಯಾರಾಗಬೇಕು ಸರ್? ಕುಮಾರಸ್ವಾಮಿನ ಡಿ ಕೆ ಶಿವಕುಮಾರ್? ಸ್ಟೇಟ್ ಲೆವೆಲ್ ಸ್ಟೇಟ್ ಲೆವೆಲ್ ಕುಮಾರಸ್ವಾಮಿ ಇಸ್ ಬೆಟರ್. ಕುಮಾರಸ್ವಾಮಿ ಕಂಪೇರ್ ಟು ಡಿ ಗಿಂತ ಡಿ ಕೆ ಕಂಪೇರ್ ಮಾಡಿದ್ರೆ ಕುಮಾರಸ್ವಾಮಿ. ಕುಮಾರಸ್ವಾಮಿ ಬೆಟರ್. ಓಕೆ. ಒಕ್ಕಲಿಗರ ನಾಯಕ ಯಾರಾಗಬೇಕು? ಕುಮಾರಸ್ವಾಮಿನ ಡಿ ಕೆ ಶಿವಕುಮಾರ್? ಕುಮಾರಸ್ವಾಮಿ. ಎಲ್ಲವ್ರು ನೀವು? ಯಲಂಕ. ಈಗ ಇಲ್ಲಿ ಭಾಳ ಜೋರು ಗಲಾಟೆ ಆಗ್ತಾ ಇದೆ. ಒಕ್ಕಲಿಗ ನಾಯಕ ಯಾರು? ಕುಮಾರಸ್ವಾಮಿನ ಡಿ ಕೆ ಶಿವಕುಮಾರ್ ಅಂತ ಯಾರು ಬೆಸ್ಟು? ಅದೊಂದು ಹೇಳೋಕ್ಕಾಗಲ್ಲ ಸರ್. ಇವರು ಇರ್ಬೋದು, ಯಾರು ಡಿ ಕೆ ಶಿವಕುಮಾರ್. ಓಕೆ ವೀಕ್ಷಕರೇ, ಇದು ಎಲ್ಲ ಕಡೆಯಿಂದ ಕೂಡ ನಾನು ಜನರನ್ನು ಕೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಪ್ರತಿ ದಿವಸ 9 ಗಂಟೆಗೆ ಒಂದು ವಿಶೇಷ ಸಬ್ಜೆಕ್ಟನ್ನು ಜನರ ಮುಂದಿಟ್ಟು ಅವರ ಅಭಿಪ್ರಾಯ ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತೀನಿ. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಅವ್ರ ಜೊತೆ ಜಯಪ್ರಕಾಶ್ ಶೆಟ್ಟಿ, ರಿಪಬ್ಲಿಕ್ ಕನ್ನಡಕ್ಕಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.